ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ವಿ ಅಂದರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಎಲ್ಲಿಗೆ ಹೋಗಿದ್ವು ಅಂದರೆ KRS ಹತ್ರ ಇರೋ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗಿದ್ವು. ಅಲ್ಲಿ ತುಂಬಾ ಜೋರಾಗಿ ಗಾಳಿ ಬೀಸ್ತಿರೋದ್ರಿಂದ ಮೈಕಲ್ಲಿ ಸರಿಯಾಗಿ ವಾಯ್ಸ್ ಕೇಳಲಿಲ್ಲ. ವಾಯ್ಸ್ ಸರಿಯಾಗಿ ಕೇಳದೆ ಹೋದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಾವಿವಾಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇದ್ದೀವಿ. ಒಳಗಡೆ ಹೋಗೋಕ್ಕೆ ಕ್ಯಾಮ್ರಾ ನಾಟ್ ಅಲೌಡ್ ಅಂದರು. ಬಟ್ ನಾವು ಒಳಗಡೆ ಹೋಗಿದ್ದು ಬಂದು ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಎಲ್ಲ. ಸೊ ಫ್ರೆಂಡ್ಸ್, ಈ ದೇವಸ್ಥಾನದ ಎದುರುಗಡೆ ಒಂದು ಕಲ್ಲಿನ ರಥ ಇದೆ. ಇದು ಹೇಗಿದೆ ಅಂದರೆ ಹಂಪಿಲಿದೆಯಲ್ಲ ಕಲ್ಲಿನ ರಥ, ಸೇಮ್ ಅದೇ ಥರ ಇದೆ. ಪೂರ್ತಿ ಕಲ್ಲಿಂದನೇ ಕೆತ್ತನೆ ಮಾಡಿದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ. ಮುಂದೆ 2 ಆನೆಗಳನ್ನ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಈ ದೇವಸ್ಥಾನ ಬಂದು KRS ಇಂದ ಒಂದು 7-8 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಹೊಸ ಕನ್ನಂಬಾಡಿಯಿಂದ ಬಂದರೆ 2 ಕಿಲೋಮೀಟರ್ ಆಗುತ್ತೆ. ಇದಕ್ಕೆ ಬ್ಯಾಕ್ ವಾಟರ್ ಅಂತ ಕೂಡ ಕರೀತಾರೆ. ಈ ದೇವಸ್ಥಾನ ಎಲ್ಲ ಬಂದು ಗ್ರಾನೈಟ್ ಕಲ್ಲಿಂದ ಮಾಡಿದ್ದಾರೆ. ಚೆನ್ನಾಗಿದೆ ದೇವಸ್ಥಾನ ಎಲ್ಲ. ಸುತ್ತ ಎಲ್ಲ ವ್ಯೂಸ್ ಚೆನ್ನಾಗಿದೆ. ದೇವಸ್ಥಾನ ಸುತ್ತ ನೀರೈತೆ. ಡ್ಯಾಮ್ ನೀರು. ಗಾಳಿ ತುಂಬ ಜೋರಾಗಿ ಬೀಸ್ತೈತೆ. ಗಾಳಿ ಬೀಸ್ತಿರೋದಕ್ಕೆ ನೀರು ಅಲೆಗಳೆಲ್ಲ ಚೆನ್ನಾಗಿ ಕಾಣಿಸ್ತೈತೆ ಇಲ್ಲಿ. ಬಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ವೋ, ಇಲ್ಲಿಗೆ ಬಂದು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ತುಂಬ ಬಿಸಿಲಿದೆ, ಸುಸ್ತಾಗ್ತಿದೆ. ಅದಕ್ಕೆ ಕುತ್ಕೊಂಡು ರೆಸ್ಟ್ ಮಾಡೋಣ ಅಂತ ಬಂದೆ. ದೇವಸ್ಥಾನ ಸುತ್ತ ಈ ಥರ ಕಲ್ಲಲ್ಲೇ ಚೇರ್ ಥರ ಮಾಡಿದ್ದಾರೆ. ಕುತ್ಕೊಂಡು ರೆಸ್ಟ್ ಮಾಡೋಕ್ಕೆ ಚೆನ್ನಾಗಿದೆ. ಹಾಗೆ ದೇವಸ್ಥಾನ ಸುತ್ತನೂ ಮಂಟಪದ ಥರ ಮಾಡಿದ್ದಾರೆ. ಕುತ್ಕೊಳ್ಳೋಕೆ ನೆರಳಿಗೆ ಚೆನ್ನಾಗಿದೆ. ಹಾಗೆ ಕಲ್ಲಲ್ಲಿ ಚೇರ್ ಮಾಡಿದ್ದಾರೆ, ಚೇರ್ ಥರ. ಹಾಗೆ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಕುತ್ಕೊಂಡು ರೆಸ್ಟ್ ಮಾಡ್ಬೋದು. ದೇವಸ್ಥಾನಕ್ಕೆ ಸಂಡೇ ಮತ್ತು ದಸರಾ ಟೈಮಲ್ಲಿ ಬಂದರೆ ತುಂಬ ರಶ್ ಇರುತ್ತೆ. ತುಂಬ ಜನ ಬರ್ತಾರೆ ಈ ದೇವಸ್ಥಾನ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಚೆನ್ನಾಗಿದೆ ದೇವಸ್ಥಾನ. ಸುತ್ತ ನೀರಿದೆ. ಕಾವೇರಿ ನದಿಯಿಂದ ಬರೋ ನೀರು ತುಂಬ ಚೆನ್ನಾಗಿದೆ. ಜೋರಾಗಿ ಗಾಳಿ ಬೀಸ್ತಿರೋ ಕಲೆಗಳೆಲ್ಲ ಬರುತ್ತೆ. ಚೆನ್ನಾಗಿದೆ ದೇವಸ್ಥಾನ. ಸೊ ಒಂದ್ಸಲ ವಿಸಿಟ್ ಮಾಡಿ ನೋಡಿ.